ನಾಡಹಬ್ಬ ದಸರಾ ಇಂದು ಉದ್ಘಾಟನೆಯಾಗ್ತಾ ಇದೆ. ಕರ್ನಾಟಕದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ವಿವಿಧ ಇಲಾಖೆಯ ಸಚಿವರುಗಳು, ಉಳಿದ ಗಣ್ಯರು ಹಾಗೂ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟ ಶ್ರೀಮತಿ ಬಾನು ಮುಷ್ತಾಕ್ ರವರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ವರ್ಷದ ಸಂಭ್ರಮದ ನಾಡಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ. सर्वस्वरूपे सर्वेशे सर्वशक्ति समन्विते भजे व्यस्ताहिनो देवी दुर्गे देवी नमोस्तुते. ತಾಯಿ ಚಾಮುಂಡಿಯೇ ಅಧಿದೇವತೆ, ಶಕ್ತಿ ದೇವತೆಯಾಗಿದ್ದು ಆ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಪುಷ್ಪ ಅರ್ಪಣೆಯನ್ನ ಮಾಡುವ ಮೂಲಕ ಈ ವಿಶೇಷ ಮೈಸೂರು ದಸರಾ ಮಹೋತ್ಸವ ಇನ್ನೀಗ ಚಾಲನೆಗೊಳ್ತಾ ಇದೆ, ಪ್ರಾರಂಭವಾಗ್ತಾ ಇದೆ. ತಾಯಿಗೆ ನಮ್ಮೆಲ್ಲರ ಭಕ್ತಿ ಪೂರ್ವಕ ನಮನಗಳನ್ನ ಅರ್ಪಿಸೋಣ. ತಾಯಿಯ ಪಾದ ಪದ್ಮಗಳಿಗೆ ನಮ್ಮ ನಮನಗಳನ್ನ ಸಲ್ಲಿಸಿ ನಮ್ಮಲ್ಲಿ ಅಡಗಿರುವ ಮೌಢ್ಯತೆಯನ್ನ, ಅಂಧಕಾರವನ್ನ ತೊಡೆದು ಸರ್ವರಿಗೂ ಒಳಿತು ಮಾಡುವ, ಸದಾ ಒಳಿತು ಬಯಸುವ ಸದ್ಬುದ್ಧಿಯನ್ನ ನೀಡು ತಾಯಿ ಅಂತ ಹೇಳಿ ಬೇಡೋಣ. ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಬೇಡೋಣ, ಕೇಳೋಣ, ತಾಯಿಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಡು ಸುಭಿಕ್ಷವಾಗಿರಬೇಕು, ಶಾಂತಿ ನೆಲೆಸಬೇಕು, ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ. ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉದ್ಘಾಟಕರು, ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ